ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ ನಮ್ಮೊಂದಿಗೆ ದಲಿತ ಮುಖಂಡರಾದಂಥ ರಾಜಗೋಪಾಲ್ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ತಮ್ಮನ್ನು ಮಾತಾಡಿಸೋದಕ್ಕಿಂತ ಮುಂಚೆ ಅಶ್ವಿನಿ ಮೇಡಮ್, BJP ಹೆಂಗೆ ನೋಡ್ತಾ ಇದೆ? ಇದನ್ನು ಒಂದು ಎಂಟರ್ಟೈನ್ಮೆಂಟ್ ಥರ ನೋಡ್ತಾ ಇದೆಯಾ? ಆರ್ ಅಶೋಕ್ ಅವರು ಇವತ್ತೊಂದು ಮಾತಂದರು. ಅವರು ನಮ್ಮ ಬ್ರದರ್ಸ್ ಅಲ್ಲ. ಅವರು ಯಾರೋ ಕೇಳ್ತಾರೆ, ಅಲ್ಲ ಸರ್ ನೀವು ಕೂಡ ಒಕ್ಕಲಿಗ ಸಮುದಾಯದವರು, ಅವ್ರು ನಿಮ್ಮ ಬ್ರದರ್ ಅಲ್ವಾ, ನೀವೇನು ಹಿಂಗೆ ಮಾತಾಡ್ತಿದ್ದೀರಾ ಅಂತ. ಅವ್ರು ನಮ್ಮ ಬ್ರದರ್ಸ್ ಅಲ್ಲ, ಅವ್ರ ಬ್ರದರ್ಸ್ ಮುಸಲ್ಮಾನರು, ಅವ್ರು ನಮಗೆ ಬ್ರದರ್ಸ್ ಅಲ್ಲ ಅಂತ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಸೊ BJP ಹೆಂಗೆ ನೋಡ್ತಾ ಇದೆ ಈ ಎಲ್ಲ ಪ್ರಹಸನವನ್ನು? ಅಲ್ಲ, ನಮ್ಮ ಅಶೋಕ್ ಸಾಹೇಬ್ರು ಕರೆಕ್ಟಾಗೇ ಹೇಳಿದ್ದಾರೆ. ಯಾಕೆಂದರೆ ಖುಲೆಆಮ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅವ್ರ ಬ್ರದರ್ಸ್ ಯಾರು ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಕರೆಕ್ಟಾಗೇ ಹೇಳಿದ್ದಾರೆ. ಇದು ಅಲ್ಲ, ಹಂಗಲ್ಲ, ನಿಮಗೂ ಬ್ರದರ್ಸ್ ಅಲ್ವಾ ಅವರು? ಖಂಡಿತ ನಮಗೂ. ಈ ದೇಶದಲ್ಲಿ ಇರುವವರೆಲ್ಲರೂ ಕೂಡ ಬಿಜೆಪಿ ಅವ್ರಿಗೆ ಬ್ರದರ್ಸ್ ಅಲ್ಲ ಅಂತ. ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬ್ರದರ್ ಅಲ್ಲ. ಅಲ್ಲ, BJP ಅಲ್ಲ, ಸೇಮ್ ಕಾಸ್ಟ್ ಕಮ್ಯುನಿಟಿ ಅಂತ. ನಮ್ಗೆ ಇಡೀ ದೇಶ ಒಂದು, ನಮ್ಮ ಎಲ್ಲಾ ಧರ್ಮದವರು ಒಂದು ಅಂತ ನಾವು ಹೋಗ್ತಾ ಇರೋಂಥದ್ದು, ಆಯ್ತಾ? ಇದು ದಿನ ಆದ್ರೆ ಹಾದಿರಂಪ ಬೀದಿರಂಪ ಆಗೋಗಿದೆ. ತಂದೆ ತಾಯಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತ ಹೇಳ್ತಾರೆ. ಇಲ್ಲಿ ರಾಜ್ಯದ ಜನರು, ರೈತರು, ಮಹಿಳೆಯರು, ಕಾನೂನು ಸುವ್ಯವಸ್ಥೆ, ಅಭಿವೃದ್ಧಿ ಇದೆಲ್ಲನೂ ಬಡವಾಗೋಗಿದೆ. ಸರ್ಕಾರ ಅನ್ನೋದು ಸತ್ತೋಗಿದೆ, ಅಭಿವೃದ್ಧಿ ಅನ್ನೋದು ಸ್ತಬ್ಧ ಆಗಿದೆ, ಗವರ್ನೆನ್ಸ್ ಅನ್ನೋದು ಕಾಣೆ ಆಗಿದೆ, ಆಯ್ತಾ? ಬರೀ ದಿನ ಬೆಳಿಗ್ಗೆ ಆದರೆ ಪವರ್ ಶೇರಿಂಗ್ ಎಂಟರ್ಟೈನ್ಮೆಂಟ್ ಶೋ, ಆಯ್ತಾ? ಬಿಗ್ ಬಾಸ್ ರಿಯಾಲಿಟಿ ಶೋ ಥರ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಂಟರ್ಟೈನ್ಮೆಂಟ್ ಶೋ ನಡೀತಾ ಇದೆ ರಾಜ್ಯದ ಜನತೆ ಮುಂದೆ. ಅಲ್ಲ, ಡಿಸೆಂಬರ್ 8ನೇ ತಾರೀಕು ಅಲ್ಲ, ಇದು ಮಜ್ಜಾ ತಗೊಳ್ಳೋ ಅಂಥದ್ದೆಲ್ಲ, ಶೋಚನೀಯ ಪರಿಸ್ಥಿತಿ. ಇಡೀ ದೇಶ ನೋಡ್ತಾ ಇದೆ ಕರ್ನಾಟಕದ ಕಡೆಗೆ. ಇರೋದು ಹಾದಿ ಬೀದಿನಲ್ಲಿ 1, 2, 3 ರಾಜ್ಯ, ಅದನ್ನಾನು ಇವ್ರು ಈ ಥರ ಮಾಡಿ ಗಬ್ಬೆ ಬುಸ್ಕೋತಾ ಇದ್ದಾರಲ್ಲ ಅಂತ ಇಡೀ ದೇಶ ನೋಡ್ತಾ ಇರೋವಂಥದ್ದು. 8ನೇ ತಾರೀಕಿಂದ ಅಧಿವೇಶನ ಸ್ಟಾರ್ಟ್ ಆಗೋದಿದೆ. ಏನೇನ್ಗಳು ಚರ್ಚೆ ಆಗ್ಬೇಕು ವಿಷಯಗಳಲ್ಲಿ, ಯಾವ್ದಾದ್ರೂ ಆ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಕೆಲಸಗಳಾಗ್ತಾ ಇದೆಯಾ? ಏನಾಗ್ತಾ ಇದೆ? ಎಕ್ಸಾಕ್ಟ್ಲಿ. ಅದಕ್ಕೆ ನಾವಿವತ್ತು ನಮ್ಮ ನಾಯಕರು ಇದು ಯಾವುದಕ್ಕೂ ನಮ್ಮ ಪಕ್ಷ ಇದಕ್ಕೆ ತಲೆ ಕೆಡಿಸ್ಕೊಳ್ದಂಗೆ, ಅದು ಅವ್ರ ಇಂಟರ್ನಲ್ ಮ್ಯಾಟ್ರು. ನಮಗ್ ಬೇಕಾಗಿರೋದು ರಾಜ್ಯದ ರೈತರ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದು. ರೆಸಾರ್ಟ್ ಆಗಿ ಹೋಗ್ಬಿಟ್ಟಿದೆ ಪರಪ್ಪನಗ್ರಹಾರ, ಆಯ್ತಾ? ಇವತ್ತು ಕೂಡ ಬಂತು, ಲಿಕ್ಕರ್ ಏನೋ ತಯಾರು ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಬಂತು, ಗೊತ್ತಿಲ್ಲ ಅನ್ನೋ ಗೃಹ ಮಂತ್ರಿ. ಅದಕ್ಕೋಸ್ಕರನೇ ನಮ್ಮ ನಾಯಕರು ಯಾರ ಜೊತೆ ಇವತ್ತು ನಿಲ್ಲಬೇಕು, ಇವತ್ತು ಅಧಿಕಾರದಲ್ಲಿ ಇರುವಂತಹ ಸರ್ಕಾರದ ಸಚಿವರುಗಳಿಲ್ಲ, ನಾವು ಪ್ರತಿಪಕ್ಷವಾಗಿ ನಾವು ಅವ್ರಗಳ ಜೊತೆ ಸ್ಪಂದಿಸ್ತಾ ಇದೀವಿ. ಒಂದ್ ಕಡೆ ಆಶಾ ಕಾರ್ಯಕರ್ತೆಯರು ಹೋರಾಟ ಮಾಡ್ತಿದ್ದಾರೆ, ಒಂದ್ ಕಡೆ ಅತಿಥಿ ಉಪನ್ಯಾಸಕರು ನಿನ್ನೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ, ರೈತರು ಎಲ್ಲಾ ಕಡೆ ಹೋರಾಟ ಮಾಡ್ತಾ ಇದ್ದಾರೆ, ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಮಹಿಳೆಯರ ಮೇಲೆ ದೌರ್ಜನ್ಯ, ಸಾಮೂಹಿಕ ಅತ್ಯಾಚಾರ, ಹೆಣ್ಣು ಮಕ್ಕಳು, ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಯಾವುದ್ರ ಬಗ್ಗೆನೂ ಕಾಳಜಿ ಇಲ್ಲ. ಗ್ಯಾರಂಟಿಗಳಂತೂ ಕಾಣೆ ಆಗ್ಬಿಟ್ಟಿದೆ. ಒಂದು ಗವರ್ನೆನ್ಸ್ ಕೊಡ್ತಾರೆ. ಇಂಥ ಮ್ಯಾಂಡೇಟು ರಾಧಾ ಮೇಡಮ್ ಕೊಟ್ಟಿದ್ದು 136, ಹತ್ತತ್ರ 140 ಅಂತ ಹೇಳ್ಕೊಂಡು ಓಡಾಡ್ತಾರೆ. ಎಂಥ ಮ್ಯಾಂಡೇಟು, ಏನೇನ್ ಮಾಡ್ಬೇಕಿತ್ತು? ಈ ಕರ್ನಾಟಕದ ಜನ ನತದೃಷ್ಟರು ಅಂತ ಅನ್ಸುತ್ತೆ. ಯಾರ್ಯಾರನ್ನ ಅಧಿಕಾರಕ್ಕೆ ತರ್ತಾರೆ ಅವರೆಲ್ಲ ಬಡದಾಡಿ ಸಾಯ್ತಾರೆ. ನೋಡಿ, ನಿಮ್ಮನ್ನು ತಂದ್ರು, ನೀವು 3 ಮುಖ್ಯಮಂತ್ರಿ ಮಾಡಿದ್ರಿ. ಆ ಕಡೆ JDS ಕಾಂಗ್ರೆಸ್ ಮೈತ್ರಿ ಬಂತು, ಪಾಪ ಕುಮಾರಸ್ವಾಮಿ ಅವರನ್ನ ಬೆಳಗಾಗಷ್ಟರಲ್ಲಿ ಕೆಳಗಿಳಿಸಿ ಹೋಗಿ ಮಹಾರಾಷ್ಟ್ರಕ್ಕೆ ಕುಂತರು. ಈಗ ಬಹುಮತ ಕೊಟ್ಟಿದ್ದಾರೆ, ಇವರಿಬ್ರು ಬಡದಾಡ್ತಿದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಪಾಪ ಕರ್ನಾಟಕದ ಜನ ಯಾವ ಪಕ್ಷಗಳನ್ನ ನಂಬಬೇಕು, ಯಾವ ಪಕ್ಷಗಳನ್ನ ಬಿಡಬೇಕು, ಇದೇ ಆಗೋಗಿದೆ. ಮ್ಯಾಂಡೇಟ್ ಕೊಟ್ಟರು ಒಂಥರ ಕತೆ ಇವ್ರದ್ದು, ಮ್ಯಾಂಡೇಟ್ ಕೊಡಲಿಲ್ಲ ಅಂದರೂ ಒಂಥರ ಕತೆ. ಒಟ್ಟು ಇವ್ರದ್ದು ಪಾಲಿಟಿಕ್ಸಲ್ಲೇ ಇಡೀ 5 ವರ್ಷ ಕಳೆದು ಬಿಡ್ತಾರೆ. ಜನರಿಗೆ ಮಾಡೋದಕ್ಕಿಂತ ಜಾಸ್ತಿ ಇವ್ರ ಪಾಲಿಟಿಕ್ಸ್. ನಾನು ಮುಖ್ಯಮಂತ್ರಿ ಆಗ್ಬೇಕಾ, ನೀನು ಮುಖ್ಯಮಂತ್ರಿ ಆಗ್ಬೇಕಾ, ನಿನ್ನನ್ನು ಹೆಂಗೆ ಕೆಳಗೆ ಎಳಿಬೇಕು, ನಿನ್ನನ್ನು ಹೆಂಗೆ ಪಂಚೆ ಉದುರಿಸ್ಬೇಕು, ಇದೇ ಆಗಿದೆ ಅಲ್ವಾ ಮೇಡಮ್? ಆಲ್ರೈಟ್, ರಿಷಿಕ್ ವಿವಾನ್ ಗೌಡ್ರೆ, ನೀವು JDS ಪಾರ್ಟಿಯವರು, ನಿಮಗೆ JDS ಜಾತ್ಯತೀತ ಜನತಾದಳ ಅಥವಾ ಜನತಾದಳ ನಾಯಕರುಗಳ ಬಿಹೇವಿಯರು, ಅವರ ಆ್ಯಟಿಟ್ಯೂಡು, ಅವರ ಪ್ರತಿಯೊಂದು ಲೆಕ್ಕಾಚಾರ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರಾ? ಮೇಡಮ್, ಇವತ್ತು ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ. ಸೊ ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲರಿಗೂ ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಶುಭಾಶಯಗಳು ಹೇಳ್ತೀನಿ.
ಆಮೇಲೆ ಈ ಬುಕ್ ಹಿಡ್ಕಡೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ತಾವುಗಳು ಪದೇ ಪದೇ ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬುಕ್ ಹಿಡ್ಕೊಂಡು ಪದೇ ಪದೇ ಮಾಧ್ಯಮದಲ್ಲಿ ಬಂದು ಹೇಳ್ತಿರ್ತೀರಲ್ಲ, ತಮಗೇನಾದ್ರೂ ನೈತಿಕತೆ ಅನ್ನೋದಿದ್ರೆ, Democracy in ಇದರಲ್ಲಿ danger. ಡೆಮೋಕ್ರಸಿ ಅಂತ ಏನಾದ್ರು ನಿಮಗೆ ಇದ್ರೆ, ತಮ್ಮನ್ನ ಆಯ್ಕೆ ಮಾಡಿ ಕಳಿಸಿರುವಂತ ಶಾಸಕರೆಲ್ಲ ಸೇರ್ಕೊಂಡು ಆಯ್ಕೆ ಮಾಡಿರುವಂತ ಒಂದು CLP ನಾಯಕ CM ಅವರು, ಅದನ್ನ ಬಿಟ್ಟು ಹೈಕಮಾಂಡ್ ಕರ್ನಾಟಕ ಸರ್ಕಾರಕ್ಕ ಅಥವಾ ಕಾಂಗ್ರೆಸ್ಗ? ಹೈಕಮಾಂಡ್ ಹೇಳಿದ್ರೆ ನಾವು CM ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಮಾಡ್ಕೊಳ್ರಿ, ಕರ್ನಾಟಕ ಸರ್ಕಾರಕ್ಕೂ ಹೈಕಮಾಂಡ್ಗೂ ಏನಿದೆ ಸಂಬಂಧ? ತುಂಬಾ ಇದೆ ಸರ್. ಯಾಕೆ ಅಂದ್ರೆ ಸರ್, ಕಳೆದ ಬಾರಿ ಯಾವಾಗ ನಮ್ಮ ಜನ ಮ್ಯಾಂಡೇಟ್ ಕೊಡ್ಲಿಲ್ವೋ, ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬಂತು, ಆಗ JDSನ ಪದ್ಮನಾಭನಗರ ನಿವಾಸಕ್ಕೆ ಬಂದಿದ್ದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅಲ್ಲ. ಬಂದಿದ್ಯಾರು ಹೇಳಿ? ಅದೇ ಹೈಕಮಾಂಡ್ ನಾಯಕರು ಬಂದು, ಸರ್ ನೀವು ಮುಖ್ಯಮಂತ್ರಿ ಆಗ್ರಿ ಅಂದಿದ್ದಕ್ಕೆ ನೀವು ಮುಖ್ಯಮಂತ್ರಿ ಆದ್ರಿ. So ಅಲ್ಲೂ ಕೂಡ ಹೈಕಮಾಂಡ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. 136 ಜನ ಶಾಸಕರಿದ್ದಾರೆ ಆಲ್ರೆಡಿ, 136 ಜನ ಫುಲ್ ಮ್ಯಾಂಡೇಟ್ ಶಾಸಕರಿದ್ದಾರೆ ನಿಮಗೆ. CLP ನಾಯಕರು ಅಂತ ಸನ್ಮಾನ್ಯ CM ಸಿದ್ದರಾಮಯ್ಯನವರೆಲ್ಲ ಇದ್ದಾರೆ. ಅದೇ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ದೇರ್ ಇಸ್ ಎ ಹ್ಯೂಜ್ ಡಿಫರೆನ್ಸ್. ನಿಮಗೆ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ಭೇಟಿ ಆಗ್ತೀವಿ, ಯಾವ್ಯಾವ ಹೈಕಮಾಂಡ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಒಂದು ಗೌರ್ಮೆಂಟ್ ಫಾರ್ಮ್ ಆದ್ಮೇಲೆ ನೀವು ಯಾವ ರೀತಿ ನಡ್ಕೊಂತೀರಾ ಅನ್ನೋದು ಡಿಫ್ರೆನ್ಸ್ ಇದೆ. ಇಲ್ಲಿ ನಾವು ಹೇಳ್ತಾ ಇರುವಂತ ಮಾತೇನು ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ನೀವೊಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಲ್ಲಿ ಕುತ್ಕೊಂಡಿದ್ದೀರಾ, CM ಆಗಿದ್ದೀರಾ, DCM ಆಗಿದ್ದೀರಾ, ಸಚಿವರಿದ್ದೀರಾ. ನಾವು ಕರ್ನಾಟಕದ ಜನರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಆಸ್ ಎ ವೋಟರ್ಸ್? ನಮಗೊಂದು ಒಳ್ಳೆ ಅಧಿಕಾರ, ಆಡಳಿತ ಕೊಡಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಆದ್ರೆ ತಾವೇನ್ ಕೊಡ್ತಾ ಇದ್ದೀರಾ? 2.5 ವರ್ಷ ಆಯ್ತಲ್ವಾ? ಆರ್ ಯು ನಾಟ್ ಆನ್ಸರಬಲ್? ಇವತ್ತು ನೀವು KPCC ಆಫೀಸಲ್ಲಿ ಕುತ್ಕೊಂಡ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಡೇ ಅಂತ ನೀವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ನಿಮ್ಗೆ ಏನ್ ನೈತಿಕತೆ ಇಟ್ಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ನೀವು ನಿಮ್ಮನ್ನ ವೋಟ್ ಹಾಕಿ ಗೆಲ್ಸಿರೋ ಅಂತ ನಿಮ್ಮ ಪ್ರಜೆ, ನಿಮಗೆ ವೋಟ್ ಕೊಟ್ಟಿರೋ ಅಂತ ಯಾರೆಲ್ಲ ಇದಾರಲ್ಲ ಮತದಾರರು, ಅವ್ರು ನೀವು ಯಾವ ರೀತಿ ಆನ್ಸರ್ ಮಾಡ್ತಾ ಇದ್ದೀರಾ? ಅವ್ರಿಗೆ ನೀವು ಆನ್ಸರ್ ಮಾಡಬೇಕಾಗಿರುವಂಥದ್ದು, ನೀವು ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಜನರಿಗೋಸ್ಕರ, ಅಥವಾ ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಏನು ತರ್ತಾ ಇದ್ದೀರಾ ಸ್ಟೇಟ್ ಗೌರ್ಮೆಂಟ್ಗೆ ಅನ್ನೋದು ಉತ್ತರ ಕೊಡಬೇಕೇ ಹೊರತು, ಯಾರೋ ಶಾಸಕರು ಹೋಗ್ತಾರೆ, ಸನ್ಮಾನ್ಯ ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡಿರ್ತಾರೆ, ವಾಚ್ಮ್ಯಾನ್ ತರ ಕಾಯ್ಕೊಂಡು ಬಿಡ್ತಾರೆ. ಇದೆಲ್ಲ ಬೇಕಾ ನಿಮ್ಗೆ? ಯಾಕೆ ನಿಮ್ಮ ಪಕ್ಷದಲ್ಲೂ ಕೂಡ ಆಡಳಿತ ಪಕ್ಷದಲ್ಲಿರುವಂತವ್ರು ಶಾಸಕರು ಹೋಗ್ಬೇಕಾಗಿರುವಂತದ್ದು ಡೆಲ್ಲಿಗೆ ಯಾವ ಕಾರಣಕ್ಕೆ? ನೀವು ಆ ಕ್ಷೇತ್ರ ಜನತೆಗೆ ಏನಾದ್ರು ತರಕ್ ಹೋಗಿದ್ದೀರಾ? ಆ ಕ್ಷೇತ್ರ ಜನತೆಗೆ ಏನಾದ್ರು ನೀವು ಒಂದು ಅಭಿವೃದ್ಧಿ ಕಾರ್ಯವಾಗಿ ಫಂಡ್ಸ್ ತರಕ್ ಹೋಗಿದ್ದೀರಾ? ಇಲ್ವಲ್ಲ. ನೀವ್ ಹೇಳೋದು ನಾನು ಒಪ್ಕೊಳ್ತೀನಿ, ಕರೆಕ್ಟ್. ಶಾಸಕರು ಹೋಗ್ಬಿಟ್ಟು ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ದೆಹಲಿಯಲ್ಲಿ ಕುತ್ಕೊಳ್ಳೋದಲ್ಲ, ಆಯಾ ಕ್ಷೇತ್ರದಲ್ಲಿದ್ದು ಜನರ ಕಷ್ಟ ಸುಖಗಳನ್ನ ಆಲಿಸಬೇಕು. ನಂಬರ್ 1. ನಂಬರ್ 2, ಇತ್ತೀಚಿನ ದಿನಗಳಲ್ಲಿ ಆಡಳಿತ ಯಂತ್ರ ಡೆಫಿನೆಟ್ಲಿ ತುಂಬಾ ಸ್ಲೋ ಡೌನ್ ಆಗಿದೆ. ಈ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಜವಾಬ್ದಾರಿ ಇದೆ. ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಹಾಗಾದ್ರೆ ಅವ್ರ ಬೆಲೆ ಇಲ್ವಾ? ಹಾಗಾದ್ರೆ ಈಗ ಸೋ ಕಾಲ್ಡ್ ಗಾಂಧೀಸ್ ಅಂತ ಏನ್ ಸೇರ್ಕೊಂಡಿರ್ತಾರೋ ಅವರ ಹೈಕಮಾಂಡ್ ಹಾಗಾದ್ರೆ ಈಗ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿದ್ದಾರೆ. ಈಗ ಅವ್ರು ಬ್ಯಾಂಗ್ಳೂರ್ ಬಂದಿದ್ರು. ನೈತಿಕತೆ ಇಲ್ಲ ಅಂತ ಅನ್ಸುತ್ತೆ. ಯಾವ ವಿಚಾರವಾಗಿ ಹೇಳಿ? ಈ ಹಿಂದೆ ಸರ್ CM ಇಬ್ರಾಹಿಂ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ರು. ಹೌದು. ಅವರೆಲ್ಲ ತೀರ್ಮಾನ ತಗತ್ತಿದ್ರ, ಯಾಕೆ ಬಿಟ್ರು ಅವರು? ಅಯ್ಯ, ತೀರ್ಮಾನ ತಗೊಳಕ್ಕೆ ಬಿಡಲ್ಲ ಇವರು. ಆಡಳಿತ ಪಕ್ಷ ನಡಿಬೇಕಾದ್ರೆ ಯಾವ ರೀತಿ ನಡ್ಕೊಳ್ತಾರೆ, ಒಂದು ವಿರೋಧ ಪಕ್ಷದಲ್ಲಿ ಇರ್ಬೇಕಾದ್ರೆ ಯಾವ ರೀತಿ ನಡ್ಕೊಳ್ತಾರೆ, ಇದು ತುಂಬಾ ಡಿಫರೆನ್ಸ್ ಆಗುತ್ತೆ ನಿಮಗೆ. ಈಗ ನೋಡಿ, ಇವಾಗ ಹೈಕಮಾಂಡ್ ಅಂತ ಹೇಳ್ತಾರೆ, ಹೈಕಮಾಂಡ್ ಅಂತ ಹೇಳಿದ್ರೆ ಯಾರು ಹೈಕಮಾಂಡ್? ಆಡಳಿತ ಸ್ಲೋ ಡೌನ್ ಆಗಿದೆ. ಐ ಡು ಅಗ್ರಿ.